ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ಮುಷ್ಕರ ಮಾಡದಂತೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶವನ್ನು ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸಾರಿಗೆ ಮುಷ್ಕರ ಬೇಡ ಅಂತ ಆದೇಶವನ್ನು ಮಾಡಿದೆ. ಸರ್ಕಾರದ ಜೊತೆ ಚರ್ಚಿಸಿ ಅಂತ ಹೇಳಿ ಹೈಕೋರ್ಟ್ ಸಲಹೆಯನ್ನು ಕೊಟ್ಟಿದೆ. ಸರ್ಕಾರದ ಜೊತೆ ಕೂತ್ಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳಿ, ಅದರ ಬದಲಾಗಿ ಹೋರಾಟ ಬೇಡ. ಸಾರಿಗೆ ಸಂಘಟನೆಗಳಿಗೆ ಬುದ್ಧಿ ಹೇಳಿದೆ ಹೈಕೋರ್ಟ್. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಗುರುವಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು, ಅದರ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಸಾರಿಗೆ ನೌಕರರ ಹೋರಾಟದಲ್ಲಿ ಒಗ್ಗಟ್ಟಿಲ್ಲ, ಈ ಕಾರಣದಿಂದಾಗಿ ಮುಷ್ಕರ ನಡೆಯೋದಿಲ್ಲ ಅಂತ ಹೇಳಿ ಒಂದು ಮಾತಿತ್ತು. ಆದರೂ ಕೂಡ ಜಂಟಿ ಕ್ರಿಯಾ ಸಮಿತಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇದರ ಮಧ್ಯೆ ಈಗ ಹೈಕೋರ್ಟ್ ಆದೇಶ ಈ ಸಾರಿಗೆ ಹೋರಾಟವನ್ನು ಬಂದ್ಗೊಳಿಸಿದೆ ಅಥವಾ ಬಂದ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ಮುಷ್ಕರ ಮಾಡದಂತೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶವನ್ನು ಮಾಡಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸಾರಿಗೆ ಮುಷ್ಕರ ಬೇಡ ಅಂತ ಆದೇಶವನ್ನು ಮಾಡಿದೆ. ಸರ್ಕಾರದ ಜೊತೆ ಚರ್ಚಿಸಿ ಅಂತ ಹೇಳಿ ಹೈಕೋರ್ಟ್ ಸಲಹೆಯನ್ನು ಕೊಟ್ಟಿದೆ. ಸರ್ಕಾರದ ಜೊತೆ ಕೂತ್ಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳಿ, ಅದರ ಬದಲಾಗಿ ಹೋರಾಟ ಬೇಡ. ಸಾರಿಗೆ ಸಂಘಟನೆಗಳಿಗೆ ಬುದ್ಧಿ ಹೇಳಿದೆ ಹೈಕೋರ್ಟ್. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಗುರುವಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು, ಅದರ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಸಾರಿಗೆ ನೌಕರರ ಹೋರಾಟದಲ್ಲಿ ಒಗ್ಗಟ್ಟಿಲ್ಲ, ಈ ಕಾರಣದಿಂದಾಗಿ ಮುಷ್ಕರ ನಡೆಯೋದಿಲ್ಲ ಅಂತ ಹೇಳಿ ಒಂದು ಮಾತಿತ್ತು. ಆದರೂ ಕೂಡ ಜಂಟಿ ಕ್ರಿಯಾ ಸಮಿತಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇದರ ಮಧ್ಯೆ ಈಗ ಹೈಕೋರ್ಟ್ ಆದೇಶ ಈ ಸಾರಿಗೆ ಹೋರಾಟವನ್ನು ಬಂದ್ಗೊಳಿಸಿದೆ ಅಥವಾ ಬಂದ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ.